ಇಲ್ಲಿ ಹಲೋ ಸರ್. ಸರ್ ನಿಮ್ಮ ಹೆಸರು? ರಜನೀಶ್ ಅಂತ. ರಜನೀಶ್ ಅವರು ನಮಗೆ ಇವತ್ತು ಮೋಂಟ್ರಾದ ಬ್ಯಾಕ್ ಬೀಟ್ ಅಂತ ಹೇಳುವ ಸೈಕಲನ್ನು ರಿವ್ಯೂ ಮಾಡಿ ಕೊಡಲಿಕ್ಕೆ ಬಂದಿದ್ದಾರೆ. ನಮಗೆ ತುಂಬ ಇನ್ಫಾರ್ಮೇಷನ್ ಬೇಕು ಅದ್ರ ಬಗ್ಗೆ. ಸರ್ ಇದರ ಡೀಟೇಲ್ ನೋಡಿ. ಫಸ್ಟಿಗೆ ಫ್ರೇಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಫ್ರೇಮ್ ಖಂಡಿತವಾಗಿ ಇದು ನಿಮಗೆ ಮೋಂಟ್ರಾ ಬ್ಯಾಕ್ ಬೀಟ್ ಅನ್ನುವಂಥದ್ದು ನಿಮಗೆ ಇವನ್ ನಮ್ಮ ಟ್ರ್ಯಾಕ್ ಆ್ಯಂಡ್ ಟ್ರೈಲ್ TI ಗ್ರೂಪ್ಸ್ ಆಫ್ ಕಂಪನಿ, ಅಂದರೆ ಚೆನ್ನೈದು ಟ್ಯೂಬ್ಸ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ಕಂಪನಿಯಿಂದ, ಅದೇ ಹರ್ಕ್ಯುಲಿಸ್ ಮತ್ತು ಮೋಂಟ್ರಾ ಕೊಲಾಬ್ರೇಷನ್ ಒಟ್ಟಿಗೆ. ಸೊ ಅಲ್ಲಿಂದ ಬರುವಂಥ ಒಂದು ಒಳ್ಳೆ ಪ್ರಾಡಕ್ಟ್ ಮೋಂಟ್ರಾ ಹೇಳುವಂಥದ್ದು. ನಿಮಗೆ ಫುಲ್ಲಿ ಫ್ರೇಮ್ ಬಂದು ಅಲ್ಯೂಮಿನಿಯಂ ಫ್ರೇಮ್ ಬರ್ತದೆ. ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ. ತುಂಬ ಲೈಟ್ ವೆಯ್ಟ್. ನನ್ನ ಸ್ಟೀಲ್ ಫ್ರೇಮ್ ಸೈಕಲ್ಸ್ ಎಲ್ಲ ಆಲ್ಮೋಸ್ಟ್ ಕೆಲವೊಂದು ಗೇರ್ ಸೈಕಲ್ಸ್ ಎಲ್ಲ ನಿಮಗೆ 23 kgs ಬಂದರೆ, ಇದು ನಿಮಗೆ ಬರೋದು ಮ್ಯಾಕ್ಸ್ 15 to 16.5 kg ಬರುತ್ತೆ ನಿಮಗೆ. ಮತ್ತೆ ಇದರ ಕೆಪಾಸಿಟಿ, ಸೈಕಲ್ನ ಕೆಪಾಸಿಟಿ ಬಂದು 110 kg ತನಕ ಕ್ಯಾರಿ ಮಾಡಿ ವೆಯ್ಟ್ ಕ್ಯಾರಿ ಮಾಡಿ. ಓಕೆ. ಹ್ಯಾಂಡಲ್ ಬಾರಿಂದ ಸ್ಟಾರ್ಟಿಂಗಲ್ಲಿ ನಿಮಗೆ ಶಿಫ್ಟರ್ ಬಂದು ಫ್ರಿಕ್ಷನ್ ಮತ್ತು ಶಿಫ್ಟರ್ ಎರಡು ಬಂದು ನಿಮಗೆ ಶಿಮಾನೋ ಬರ್ತದೆ. ಎರಡು ಕೂಡ ಹೈ ಕ್ವಾಲಿಟಿ ಶಿಫ್ಟರೇ ಬರ್ತದೆ, ಶಿಮಾನೋ ಬರ್ತದೆ. ಸೊ ಲಾಂಗ್ ಬ್ಯಾಕ್ ನಿಮಗೆ 1920 ಶುರುವಾದಂಥ ಕಂಪನಿ ಶಿಮಾನೋ. ಹೌದು, ತುಂಬ ಫೇಮಸ್ ಫೆಮಿಲಿಯರ್ ಆಗಿರುವಂಥ ಒಂದು ಕಂಪನಿ ಶಿಮಾನೋ. ಸೊ ಆಲ್ಮೋಸ್ಟ್ ಜನಗಳು ಶಿಮಾನೋ ಕಡೆ ಜಾಸ್ತಿ ಮಾಡ್ತಾರೆ. ಸೊ ಅದು ಶಿಮಾನೋ ಕೊಟ್ಟಿದ್ದಾರೆ ನಿಮಗೆ, ಶಿಫ್ಟರಲ್ಲಿ ನಿಮಗೆ ಶಿಮಾನೋ ಕೊಟ್ಟಿದ್ದಾರೆ. ಇದನ್ನು ನಾವು ಇಲ್ಲಿ ಕೆಳಗೆ ಫ್ರೀ ವೀಲಿಗೆ ಬರೋದಿದ್ರೆ ನಮಗೆ ಶಿಮಾನೋದ ಕ್ವಾಲಿಟಿ ಫ್ರೀ ವೀಲ್ ಹಾಕಿದ್ದಾರೆ. 7 ಸ್ಪೀಡ್ ಫ್ರೀ ವೀಲ್ ಇದು, ಅಂದರೆ 7 to 3 21 ಸ್ಪೀಡ್ ಬರ್ತದೆ ಓವರ್ ಆಗಿ ಸೈಕಲಲ್ಲಿ. 7 ಸ್ಪೀಡ್ ಫ್ರೀ ವೀಲ್ ಬರ್ತದೆ. ಸೊ ದೆನ್ ಡಿರೈಲರ್ ವಿಷಯಕ್ಕೆ ಬರೋದಿದ್ರೆ, ಡಿರೈಲರ್ ಬಂದು ಶಿಮಾನೋ ಟೂರ್ನಿ ಕೊಟ್ಟಿದ್ದಾರೆ. ಪ್ರೀಮಿಯಂ ಇದು ಡಿರೈಲರ್ ಕೊಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿ ಅಂತ ಡಿರೈಲರ್ ಕೊಟ್ಟಿದ್ದಾರೆ. ಡಿರೈಲರ್ ಬಂದು ನಿಮಗೆ ವ್ಯಾರಂಟಿ, ಡಿರೈಲರ್ಗೆ ಕೂಡ ವ್ಯಾರಂಟಿ ಬರ್ತದೆ. ಹೌದಾ? ವ್ಯಾರಂಟಿ ಎಷ್ಟು? 1 year ಬರೋದು? ಆಕ್ಚುಲಿ ಸೈಕಲ್ಗೆ ನಾವು 1 year ವ್ಯಾರಂಟಿ ನಾವು ಕೊಡ್ತಾ ಇದ್ದೇವೆ. ಆಕ್ಚುಲಿ ಫ್ರೇಮ್ ಲೈಫ್ ಟೈಮ್ ವ್ಯಾರಂಟಿ, ಬಟ್ ನಿಮಗೆ ರಿಪ್ಲೇಸ್ಮೆಂಟ್ ವ್ಯಾರಂಟಿ 1 year ಕೊಡ್ತಾ ಇದ್ದೇವೆ ನಾವು. ಅದೇ ಥರ ನೀವು ಡಿರೈಲರ್ ಕಂಪೇರ್ ಮಾಡಿ ನಿಮಗೆ 6 month ರಿಪ್ಲೇಸ್ಮೆಂಟ್ ವ್ಯಾರಂಟಿ ಬರ್ತದೆ ಡಿರೈಲರಿಗೆ. ಅದು ನಿಮ್ಮ ಇಲ್ಲಿ ಶಾಪ್ ಇದೆ ಸ್ಪೆಷಲ್? ಇದು ಶಾಪಿಂಗ್ ಸ್ಪೆಷಲ್. ಶಾಪಿಂಗ್ ಸ್ಪೆಷಲ್. ಓಕೆ ಸರ್, ಈಗ ಹೇಳಿದ ಡೀಟೇಲ್ಸ್ ಅರ್ಥ ಆಯಿತು. ನೆಕ್ಸ್ಟ್ ಫ್ರಂಟ್ ಡಿರೈಲರ್ ಕಡೆ ಹೋಗೋಣ. ಫ್ರಂಟ್ ನಾವೀಗ ಮೇನ್ ಆಗಿ ನೋಡಿದ್ರೆ ಫ್ರಿಕ್ಷನ್ ಫ್ರಂಟ್ ಡಿರೈಲರ್ ಬಂದು ನಿಮಗೆ ಶಿಮಾನೋದವ್ರದ್ದು ಟೂರ್ನಿಯೇ ಬರ್ತಾ ಉಂಟು. ಹೇಗೆ ಬ್ಯಾಕಲ್ಲಿ ನಿಮಗೆ ಟೂರ್ನಿ ಕೊಟ್ಟಿದ್ದಾರೆ, ಸೊ ಫ್ರಂಟಲ್ಲಿ ಕೂಡ ಅದಕ್ಕೆ ನಿಮಗೆ ಸಪೋರ್ಟಿವ್ ಆಗಿ ಟೂರ್ನಿಯೇ ಕೊಟ್ಟಿದ್ದಾರೆ, ಶಿಮಾನೋ ಟೂರ್ನಿ. ಓಕೆ. ನೆಕ್ಸ್ಟ್ ಇದು ಶಾಕ್ ಅಬ್ಸರ್ವರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಶಾಕ್ ಅಬ್ಸರ್ವರ್ ನಿಮಗೆ ಅಂದರೆ ಇದರಲ್ಲಿ ನಿಮಗೆ ಶಾಕ್ ಅಬ್ಸರ್ವರ್ ಎಕ್ಸ್ಪ್ಲೇನ್ ಮಾಡೋದಿದೆ. ನಿಮಗೆ ಶಾಕ್ ಅಬ್ಸರ್ವರ್ ಲಾಕಿಂಗ್ ಆಪ್ಷನ್ ಇದೆ ನೋಡಿ. ಇದರದ್ದು ಬೆನಿಫಿಟ್ ಏನು ಅಂದರೆ, ಕೆಲವೊಂದು ಹೆಚ್ಚಿನ ಜನಗಳಿಗೆ ಇದ್ರದ್ದು ಬೆನಿಫಿಟ್ ಗೊತ್ತಿರೋದಿಲ್ಲ. ಯಾಕಂದ್ರೆ ನೋಡಿ, ಈ ಶಾಕ್ ಅಬ್ಸರ್ವರ್ ಲಾಕಿಂಗ್ ಆಪ್ಷನ್ ಇದೆ ಅಲ್ಲ, ಇದರಲ್ಲಿ ಆನ್ ರೋಡ್ ಮತ್ತು ಆಫ್ ರೋಡ್ ಆಪ್ಷನ್ ಇದೆ. ಯಾಕಂದ್ರೆ ನೀವು ಈಗ ನೀವು ಈ ಶಾಕ್ ಅಬ್ಸರ್ವರ್ ಲಾಕ್ ಮಾಡಿದ್ರೆ ನಿಮಗೆ ಇದು ಲಾಕ್ ಆಯಿತು, ಶಾಕ್ ಅಬ್ಸರ್ವರ್ ಆಕ್ಷನ್ ಆಗಲ್ಲ. ಇದು ಯಾಕಂದ್ರೆ ರೋಡಿಗೆ ಹೋಗುವಂತ ಪರ್ಪಸ್ ಇದೆ. ಸೊ ರೋಡಲ್ಲಿ ಹೋಗ್ತಿರುವಾಗ ಜಾಸ್ತಿ ಆಕ್ಷನ್ ಇದ್ದಾಗೆ ನಿಮಗೆ ರೈಡಿಂಗ್ ಸ್ವಲ್ಪ ಕಂಫರ್ಟ್ ಅಂತ ಅನ್ಸುದಿಲ್ಲ, ಆಕ್ಷನ್ ಆಗ್ತಾ ಇರ್ತದೆ. ಸೊ ಇದು ಲಾಕಿಂಗ್ ಆಪ್ಷನ್ ಅದಕ್ಕೋಸ್ಕರ. ಸೊ ನೀವು ಇದನ್ನು ರಿಮೂವ್ ಮಾಡಿದ್ರೆ ನೀವು ಆಫ್ ರೋಡಿಗೆ ಹೋಗ್ತೀರಿ, ನಿಮಗೆ ಸ್ವಲ್ಪ ಮೌಂಟೇನ್ ಇದೆಲ್ಲ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಆಕ್ಷನ್ ಸಿಗ್ತದೆ ನಿಮಗೆ. ಸೊ ಇದನ್ನು ಅದರ ಬೆನಿಫಿಟ್. ಮತ್ತೆ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಉಂಟು. ಇದು ಸ್ಮೂತ್ನೆಸ್ ಅಡ್ಜಸ್ಟ್ಮೆಂಟ್ ಉಂಟು. ನಿಮಗೆ ತುಂಬಾ ಆಕ್ಷನ್ ಜಾಸ್ತಿ ಬೇಕು ಅಥವಾ ಆಕ್ಷನ್ ಒಂದು ಮೀಡಿಯಂ ಸಾಕು ಅಂತ. ಸೊ ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಉಂಟು. ಈ ಅಡ್ಜಸ್ಟ್ಮೆಂಟ್ ನಿಮಗೆ ಎಷ್ಟು MM ಹಾಗೇನಾದ್ರೂ ಇದೆಯಾ? MM ಅಂತ ಇರ್ತದೆ ಸರ್. ನಿಮಗೆ ಇದು ಶಾಕ್ ಅಬ್ಸರ್ವರ್ ಆಕ್ಷನ್ MM ಅಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಶಾಕ್ ಅಬ್ಸರ್ವರ್ ಲೆಂತ್ ನಿಮಗೆ MM ವೈಸಲ್ಲಿ ಬರ್ತದೆ. ಡಿಪೆಂಡ್ಸ್ ಆನ್ ಸೈಕಲ್, ಅದಕ್ಕೆ ಬೇರೆ ಕ್ವಾಲಿಟಿಯಲ್ಲಿ ಬರ್ತದೆ. ಓಕೆ. ಇದರಲ್ಲಿ ಡಿಸ್ಕ್ ಬ್ರೇಕ್ ಬರುವಂತದ್ದು ಫ್ರಂಟ್ ಬ್ಯಾಕ್ ಬೋತ್ ಡಿಸ್ಕ್ ಬ್ರೇಕ್, ಫ್ರಂಟ್ ಅಂಡ್ ಹೈಡ್ರಾಲಿಕ್ ನಾನ್ ಮೆಕ್ಯಾನಿಕಲ್ ಡಿಸ್ಕ್. ಹೈಡ್ರಾಲಿಕ್ ಡಿಸ್ಕ್ ಅಂತ ಹೇಳುವಾಗ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ. ಹೌದು, ಇದರಲ್ಲಿ ಮೆಕ್ಯಾನಿಕಲ್ ಡಿಸ್ಕ್ ಬ್ರೇಕ್ ಬರುವಂಥದ್ದು. ಸ್ವಲ್ಪ ಟೈರ್ ಬಗ್ಗೆ ಹೇಳ್ತೀರಾ? ಇದರಲ್ಲಿ ನಿಮಗೆ ಮೋಂಟ್ರಾದಲ್ಲಿ ಸ್ಪೆಷಲ್ ಆಗಿ ನೋಡಿದ್ರೆ ನಿಮಗೆ ಟೈರನ್ನು ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಒಳ್ಳೆ, ಈಗ ನಮಗೆ ಪ್ರೆಸೆಂಟ್ ಇಂಡಿಯಾದಲ್ಲಿ ಒಳ್ಳೆ ಮೂವಿಂಗ್ ಇರುವಂಥ ಬ್ರ್ಯಾಂಡನ್ನೇ ಹಾಕ್ತಾ ಇದ್ದಾರೆ. ಪ್ರೀಮಿಯಂ ಕ್ವಾಲಿಟಿ ಟೈರ್ಸ್ ಅನ್ನೇ ಹಾಕ್ತಾ ಇದ್ದಾರೆ. ಮ್ಯಾಕ್ಸಿಸ್ ಬರ್ತದೆ, ಮತ್ತೆ ರ್ಯಾಲ್ಸನ್ ಬರ್ತದೆ, ಇನ್ನೊಂದು ಕೆಂಡಾ ಅಂತ ಹೇಳುವಂಥದ್ದು ನಿಮಗೆ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಟೈರ್ ಅನ್ನು ಹಾಕ್ತಾ ಇದ್ದಾರೆ. ಮತ್ತೆ ನಿಮಗೆ ಟೈರಲ್ಲಿ ಇದರಲ್ಲಿ ಪಂಚರ್ ಪ್ರೊಟೆಕ್ಷನ್ ಬರ್ತದೆ. ಯಾವ ಸರ್? ಪಂಚರ್ ಪ್ರೊಟೆಕ್ಷನ್ ಅಂತ ಇಲ್ಲ. ಆಕ್ಚುಲಿ ಇದು ನಿಮಗೆ ಇದು ಟ್ಯೂಬೇ ಬರೋದು, ಟ್ಯೂಬ್ಲೆಸ್ ಅಲ್ಲ, ಇದು ಟ್ಯೂಬ್ ಎಲ್ಲ ಬರೋದು. ಸೊ ಮತ್ತೆ ನಿಮಗೆ ಸ್ಪೆಷಲ್ ಆಗಿದೆ ಟೈರಲ್ಲಿ ನಿಮಗೆ ಸೈಜ್ ನೋಡಿದ್ರೆ ರಿಮ್ಮನ್ನು ಬಂದು ನಿಮಗೆ 27.5 ಸೈಜ್. ಸೊ ಈ ಟೈರ್ ಸೈಜ್ಗಳ ನಿಮಗೆ ಈಕ್ವಲೆಂಟ್ ಆಗಿ ಫ್ರೇಮ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ 27.5 ಫ್ರೇಮ್ ಅನ್ನು ನಿಮಗೆ ಕೊಟ್ಟಿದ್ದಾರೆ. 27.5 ಇದು ಮೀಡಿಯಂ ಫ್ರೇಮ್ ಬರ್ತದೆ, ಇನ್ನೊಂದು ಲಾರ್ಜ್ ಫ್ರೇಮ್ ಕೂಡ ಬರ್ತದಲ್ಲ. ಟೈರ್ ಇದು ವಿಡ್ತ್ ಸರ್ ನಿಮಗೆ ಇದು ಟೈರ್ ವಿಡ್ತ್ ಸ್ಪೆಷಲ್ ಆಗಿ ನೋಡಿದ್ರೆ 27.5 into 2.4 2.4 ಬರ್ತದೆ ಅಲ್ಲ.
ಸರಿ ಸರಿ ಸರಿ